ಆನೇಕಲ್ ತಾಲೂಕಿನ ಅಡಿಗಾರ ಕಲ್ಲಹಳ್ಳಿ ಗ್ರಾಮದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕದ ಆನೇಕಲ್ ತಾಲೂಕು ಉಪಾಧ್ಯಕ್ಷರಾದಂತಹ ಜಾವೀದ್ ಖಾನ್ ಮತ್ತು ನದೀಂ ಖಾನ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದಂತಹ ಕನ್ನಡಿಗರ ಸಂಭ್ರಮ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಗ್ರಾಮ ಶಾಖೆಯನ್ನ ಉದ್ಘಾಟಿಸಲಾಯಿತು ಮತ್ತು ಅಡಿಗಾರ ಕಲ್ಲಹಳ್ಳಿ ಗ್ರಾಮದ ಯುವಕರು ಕನ್ನಡ ಜಾಗೃತಿ ವೇದಿಕೆಗೆ ಸೇರ್ಪಡೆಗೊಂಡ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಯುತ ಕೆಜಿಎಫ್ ಬಾಬು, ಪಟಾಫಟ್ ರವಿ, ಸಿ ಮುನಿರಾಜು, ನಾಗರಾಜು ಸೋನಿ, ಸರ್ಜಾಪುರ ಶ್ರೀನಿವಾಸ್, ಮಧು, ಅಭಿರೆಡ್ಡಿ, ಎವಿಎಂ ಮಂಜುನಾಥ್, ವಕೀಲರಾದ ಸಂಘರ್ಷ ಜಿಗಳ ಬಾಬು, ಗುಡ್ಡಹಟ್ಟಿ ಅನಿಲ್, ಮುಖಂಡರಾದ ಮಕ್ತಾರ್, ಚಾಂದ್ ಪಾಷಾ, ಅಫ್ಸರ್ ಖಾನ್, ಅಜರ್ ಖಾನ್, ಅತ್ತಿಬೆಲೆ ಬಶೀರ್, ಕನ್ನಡ ಜಾಗೃತಿ ನಾಗರತ್ನಮ್ಮ, ಕವಿತಾ ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಅಡಿಗಾರ ಕಲ್ಲಹಳ್ಳಿ ಗ್ರಾಮದಲ್ಲಿ ಮೊಟ್ಟ ಮೊದಲನೇದಾಗಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ಸಂಘಟನೆ ಉದ್ಘಾಟನೆ ಮತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಕನ್ನಡಿಗರ ಸಂಭ್ರಮ ಅಂತೇಳಿ ಜಾವೀದ್ ಮತ್ತೆ ನದೀಮ್ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದೊಂದು ಐತಿಹಾಸಿಕವಾದಂತಹ ದಿನ. ಯಾಕಂದ್ರೆ ಸರ್ಜಾಪುರ ಹೋಬಳಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಕನ್ನಡ ಜಾಗೃತಿ ವೇದಿಕೆ ಶಾಖೆಯನ್ನು ಮಾಡಿರ್ತಕ್ಕಂಥದ್ದು. ಅದು ತಮಿಳುನಾಡು ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಈ ಗ್ರಾಮ, ಇನ್ನು ಕೂಗಳತೆ ದೂರದಲ್ಲಿರ್ತಕ್ಕಂಥ ತಮಿಳುನಾಡು ಗಡಿ, ಈ ಭಾಗದಲ್ಲಿ ಕನ್ನಡವನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಲೇಬೇಕಾಗಿದ್ದಂತ ಅನಿವಾರ್ಯ ಪರಿಸ್ಥಿತಿ. ಯಾಕೆಂದ್ರೆ ಸರ್ಜಾಪುರ ಹೋಬಳಿ ಇವತ್ತು ಹೊರ ರಾಜ್ಯದವರು ತುಳುಕ್ತಾ ಇರ್ತಕ್ಕಂಥ ಒಂದು ಪ್ರದೇಶ, ಗಡಿ ಪ್ರದೇಶ ಒಂದು. ಇನ್ನೊಂದು ಕಡೆ ವಾಣಿಜ್ಯೋದ್ಯಮಗಳು ಮತ್ತು ಲೇಔಟ್ಗಳು ಮತ್ತೆ ಅಪಾರ್ಟ್ಮೆಂಟ್ಗಳು, ರಿಯಲ್ ಎಸ್ಟೇಟ್ ಅವರು, ಹೋಟೆಲ್ಗಳು, ಮಾಲ್ಗಳು ಎಲ್ಲದರಲ್ಲೂ ಕೂಡ ಹೊರ ರಾಜ್ಯದವರು ತುಳುಕ್ತಿದ್ದಾರೆ. ಈ ಭಾಗದಲ್ಲಿ ಕನ್ನಡವನ್ನ ಕಟ್ಟತಕ್ಕಂಥ ಕೆಲಸವನ್ನ, ನಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ಗುರುತರವಾದಂತಹ ಜವಾಬ್ದಾರಿಯನ್ನ ಹೊತ್ಕೋಬೇಕಾಗಿತ್ತು. ಮತ್ತೆ ಅದನ್ನ ಅನುಷ್ಠಾನಕ್ಕೆ ತರತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಾವೀದ್ ಮತ್ತೆ ನದೀಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸುಮಾರು ಹೊಸ ಪೀಳಿಗೆ ಯುವಕರು ಇವತ್ತು ಸೇರ್ಪಡೆ ಆಗಿದ್ದಾರೆ. ಇವತ್ತು ನಮಗೆ ಕನ್ನಡ ಜಾಗೃತಿ ವೇದಿಕೆಗೆ ಒಂದು ದೊಡ್ಡ ಶಕ್ತಿ ಇವತ್ತು ಈ ಗ್ರಾಮದಿಂದ ಪ್ರಾರಂಭ ಆಗಿದೆ. ಇವತ್ತು ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ ಈ ವರ್ಷದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕನ್ನಡ ಜಾಗೃತಿ ವೇದಿಕೆಗೆ ಮಹಿಳೆಯರು ಮತ್ತೆ ಯುವಕ ಮಿತ್ರರು ಹೆಚ್ಚಾಗಿ ಸೇರ್ಪಡೆ ಆಗ್ತಿದ್ದಾರೆ. ನಾವು ಮುಂದೆ ಒಂದು ದೊಡ್ಡ ಒಂದು ಗುರಿಯನ್ನ ಇಟ್ಕೊಂಡಿದ್ದೀವಿ. ಅದು ಮುಂದಿನ ಜನವರಿ ಅಥವಾ ಫೆಬ್ರವರಿ ಅದನ್ನ ಬಹಿರಂಗ ಪಡಿಸ್ತೇವೆ. ಆ ಒಂದು ದೊಡ್ಡ ಮಟ್ಟದ ಚಳುವಳಿಗೆ ನಾಂದಿ ಆಗುವಂತ ರೂಪದಲ್ಲಿ ರೀತಿಯಲ್ಲಿ ಇವತ್ತು ಅಡಿಗಾರ ಕಲ್ಲಹಳ್ಳಿ ನಮಗೆ ಸಾಕ್ಷಿಯಾಗಿದೆ. ಇವತ್ತು 2500 ವರ್ಷಗಳ ಇತಿಹಾಸ ಇರ್ತಕ್ಕಂತಹ, ಸುದೀರ್ಘವಾದಂತಹ ಇತಿಹಾಸ ಇರ್ತಕ್ಕಂಥ ಭಾಷೆಯನ್ನ ಉಳಿಸ್ತಕ್ಕಂತ ಜವಾಬ್ದಾರಿ ಇದೆ. ಇವತ್ತು ಕನ್ನಡದಲ್ಲಿ ಇವತ್ತು ICSE CBSE ಶಾಲೆಗಳಲ್ಲಿ ಕನ್ನಡ ಇಲ್ಲ. ಇವತ್ತು ಸರ್ಕಾರವೇ ಇವತ್ತು 1000 ಇಂಗ್ಲಿಷ್ ಶಾಲೆಗಳನ್ನ, ಆಂಗ್ಲ ಮಾಧ್ಯಮ ಶಾಲೆಗಳನ್ನ ಪ್ರಾರಂಭ ಮಾಡಿದೆ. ಇವತ್ತು 2010ರಿಂದ 2026ವರೆಗೆ ಸುಮಾರು 30,000 ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಿದ್ದಾರೆ. ಯಾವ ಸರ್ಕಾರ ಕನ್ನಡ ಶಾಲೆಗಳನ್ನ ಅಥವಾ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕಾಗಿತ್ತೋ ಅದೇ ಸರ್ಕಾರ ಇವತ್ತು ಕನ್ನಡವನ್ನ ನಶಿಸೋ ರೀತಿಯಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಇವತ್ತು ಕನ್ನಡ ಜಾಗೃತಿ ವೇದಿಕೆ ಕಳೆದ 35 ವರ್ಷಗಳಿಂದ ಟೊಂಕ ಕಟ್ಟಿ ನಿಂತಿದೆ. ಇವತ್ತು ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿ ಇವತ್ತು ಯುವ ಪಡೆ ಇವತ್ತು ಕನ್ನಡ ಜಾಗೃತಿ ವೇದಿಕೆಗೆ ಸೇರ್ಪಡೆ ಆಗ್ತದೆ. ಇವತ್ತು ಮಹಿಳೆಯರು ಕೂಡ ಅತಿ ಹೆಚ್ಚು ಸಂಘಟನೆಗೆ ಸೇರ್ಪಡೆ ಆಗ್ತಿದ್ದಾರೆ. ಒಂದು ಹೊಸ ಶಕ್ತಿಯನ್ನ 2017ರಲ್ಲಿ ಖಂಡಿತವಾಗ್ಲೂ ನಾವು ತೋರಿಸ್ತೇವೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇವತ್ತು ರೈತ ಚಳವಳಿ ನಮ್ಮ ಜೊತೆಗಿದೆ, ಮಹಿಳಾ ಚಳವಳಿ ನಮ್ಮ ಜೊತೆಗಿದೆ, ಕಾರ್ಮಿಕ ಚಳವಳಿ ನಮ್ಮ ಜೊತೆಗಿದೆ, ಯುವ ಶಕ್ತಿ ನಮ್ಮ ಜೊತೆಗಿದೆ. ಬಹಳ ಮುಖ್ಯವಾಗಿ ಇವರೆಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದು ಹೊಸ ಶಕ್ತಿಯನ್ನ ರಾಜ್ಯದಲ್ಲಿ ಒಂದು ತರ್ತವೆ ಅಂತೇಳಿ ಮುಂದಿನ ದಿನಗಳಲ್ಲಿ. ಹಾಗಾಗಿ ಕನ್ನಡ ಜಾಗೃತಿ ವೇದಿಕೆಗೆ 35ನೇ ವರ್ಷದ ಕಾರ್ಯಕ್ರಮವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಚಳವಳಿಯನ್ನು ಮಾಡ್ತಾ ಇದೆ. ಮತ್ತೆ ಮುಂದಿನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಸುಮಾರು 75,000 ಜನಗಳನ್ನ ಸೇರಿಸಿ, ಯುವಕ ಮಿತ್ರರನ್ನ ಸೇರಿಸಿ, ಉದ್ಯೋಗ, ಶಿಕ್ಷಣ, ಆರೋಗ್ಯ ಮತ್ತೆ ಭಾಷೆ, ಈ 4 ವಿಭಾಗದಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು, ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು. ಮತ್ತೆ ಸರ್ಕಾರಿ ಉದ್ಯೋಗ ನಮಗೆ ಅಗಲಿಗೆ ಸಿಗ್ತದೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಆದ್ರೆ ಖಾಸಗಿ ಕ್ಷೇತ್ರದ ಉದ್ಯಮಗಳಲ್ಲಿ ಕನ್ನಡಿಗರಿಗೆ 75%
ಮೀಸಲಾತಿಯನ್ನ ಕೊಡಬೇಕು, ಉದ್ಯೋಗ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. 2006ರಿಂದ ಇಲ್ಲಿವರೆಗೂ ಪ್ರಾರಂಭ ಮಾಡಿದ್ವಿ. ಏನಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಂತವ್ರಿಗೆ ಸರ್ಕಾರಿ ಉದ್ಯೋಗ, ಮತ್ತೆ ಖಾಸಗಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನ ಕೊಡಬೇಕು ಅಂತೇಳಿ ಒಂದು ಚಳವಳಿಯನ್ನು ಪ್ರಾರಂಭ ಮಾಡಿದ್ವಿ. ಅದು ಅನುಷ್ಠಾನ ಆಗೋವರೆಗೂ ಕೂಡ ನಿರಂತರವಾದಂತಹ ಚಳವಳಿಯನ್ನ ಕನ್ನಡ ಜಾಗೃತಿ ವೇದಿಕೆ ಮಾಡುತ್ತೆ. ನಮ್ಮ ಜಾವಿದ್ದು ಮತ್ತೆ ಅವರೆಲ್ಲ ತಂಡಕ್ಕೆ ಮತ್ತೆ ಯುವ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಮಧುಕುಮಾರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಕನ್ನಡದ ಒಂದು ಕಂಪು ಚೆಲ್ಲಿ ಇದೆಲ್ಲ ಯಾಕೆ ಕನ್ನಡದಲ್ಲಿ ಕಲ್ಲಳ್ಳಿಯಲ್ಲಿ ಕನ್ನಡ ಬಹಳ ಮುಖ್ಯ. ಇಲ್ಲಿ ಒಂದು ಕೂಡ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಿರಲ್ಲ. ಇವತ್ತು ಈ ಊರಿನ ಜನತೆಗೆ ಕನ್ನಡ ಭಾಷೆ ಬಗ್ಗೆ ಇರ್ತಕ್ಕಂಥ ಹಿರಿಮೆ ಗರಿಮೆಗಳ ಬಗ್ಗೆ ನಿಜವಾಗಲೂ ಕೂಡ ನಮಗೆ ಸಂತೋಷ ಆಗ್ತದೆ. ಈ ನಿಟ್ಟಿನಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ನಾಯಕರಾದಂತಹ ನಮ್ಮ ಜಾವಿದ್ದು, ಮಧು, ಸಂಘಟಕರು ಕೂಡ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕನ್ನಡದ ಪ್ರಜ್ಞೆ, ಈ ಕನ್ನಡದ ಜಾಗೃತಿ ಇಡೀ ಕರ್ನಾಟಕಕ್ಕೆ ಎಲ್ಲ ಉಪಸ್ಥಿತ ಅಂತ ಕೇಳ್ಕೊಳ್ತಾ, ಇವತ್ತು ಏನು ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು ಆ ನಿಟ್ಟಿನಲ್ಲಿ ಈಗಾಗಲೇ ಹೊಸ ನೂತನವಾಗಿ ಈ ನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡದ ಕ್ರೀಡೆಗಳನ್ನ ಮತ್ತು ಕನ್ನಡದ ಕಲೆಗಳನ್ನ, ಕನ್ನಡಗಳ ಎಲ್ಲ ರೀತಿಯ ಸಾಹಿತ್ಯನ ಪೋಷಿಸುವ ನಿಟ್ಟಿನಲ್ಲಿ ಒಂದು ಮಹತ್ತರವಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದಕ್ಕೆ ನಾವು ಕನ್ನಡಿಗರಾಗಿ ಸ್ವಾಗತ ಕೊಡ್ತೇವೆ. ಅದು ಯಾವ ರೀತಿ ಅಂತಂದ್ರೆ, ಭಾರತ್ ಜೋಡು ಸಂಘಟನೆಯ ನಿಟ್ಟಿನಲ್ಲಿ ಪ್ರತಿ ಪಂಚಾಯತಿಗೆ 10 ಲಕ್ಷ ರೂಪಾಯಿಗಳನ್ನ ಅಲ್ಲಿನ ಕ್ರೀಡೆ ಮತ್ತೆ ಅಲ್ಲಿನ ಕಲೆ ಮತ್ತೆ ಅಲ್ಲಿನ ಸಾಹಿತ್ಯನ ಪೋಷಿಸುವ ನಿಟ್ಟಿನಲ್ಲಿ ಕನ್ನಡತನವನ್ನ ಬೆಳೆಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಾಗತ ಆಗ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೇಳೋದು ಬಯಸೋದೇನೆ ಅಂತಂದ್ರೆ, ತಮ್ಮ ಆಲೋಚನೆ ಏನಿದೆ, ತಮ್ಮ ಚಿಂತನೆ ಏನಿದೆ ಬಹಳ ಸ್ವಾಗತ. ಆದರೆ ಇವತ್ತು ಕಲೆಗಳನ್ನ ಮತ್ತೆ ಕ್ರೀಡೆಗಳಾಡ್ಸೋದಕ್ಕೆ ಮೈದಾನ ಇದೆ. ಇದು ನಮ್ಮ ಹೋರಾಟ ಇದೆ. ದಯವಿಟ್ಟು ಇವತ್ತು ಏನು ಆನೇಕಲ್ ತಾಲೂಕು ಶಾಸಕರಿದ್ದಾರೆ, ನನ್ನ ನೇರವಾಗಿ ಶಾಸಕರಿಗೆ ಹೇಳ್ಬಿಡ್ತಾರೆ, ಬಹಳ ಫಲಪ್ರಯತ್ನಕ್ಕಂತ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ವಿಶೇಷವಾಗಿ ಶಾಸಕರು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ 10 ಲಕ್ಷ ಹಣ ಕೊಟ್ಟಾದ್ಮೇಲೆ ಎಲ್ಲಿ ಅದನ್ನ ನೀವು ನಿಯೋಗಿಸಕ್ಕಾಗುತ್ತೆ. ಅದು ಹಿಂದೆ ನೋಡಿದಾಗ, ನೀವು 20 ವರ್ಷಗಳ ಹಿಂದೆ ನೋಡಿದಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಗರಡಿ ಮನೆ ಇತ್ತು, ಮತ್ತೆ ಭಜನೆ ಮನೆ ಇತ್ತು, ಮತ್ತೆ ಧ್ಯಾನ ಮಂದಿರಗಳಿತ್ತು. ನಾವು ಇವತ್ತು ಅದನ್ನೇ ಹೇಳ್ತಾ ಇದ್ದೇವೆ, ನಾವು ಸ್ವಾಗತಿಸ್ತಾ ಇದ್ದೇವೆ. ಮನೆ ಶಾಸಕರೇ, ನಾನು ನೇರವಾಗಿ ತಮ್ಮನ್ನ ಸೆಳೆಯುವ ನಿಟ್ಟಿನಲ್ಲಿ ಕೇಳ್ತೇನೆ. ಏನ್ ಮುಖ್ಯಮಂತ್ರಿಗಳಿದ್ದಾರೆ 10 ಲಕ್ಷವನ್ನ ತೆಗೆದುಕೊಂಡು ನೀವು ಕ್ರೀಡೆ ಘೋಷಿಸಬೇಕು. ಆ ನಿಟ್ಟಿನಲ್ಲಿ ನಾವೇನು ಇತ್ತೀಚೆಗೆ ಬೇಡಿಕೆ ಇಟ್ಟಿದ್ದೀವಿ ಅದರ ಪೂರಕವಾಗಿ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಹೋಬಳಿಗೆ 10 ಎಕರೆ ಮೈದಾನ ಕೊಡುವ ಮುಖಾಂತರ ಕನ್ನಡಿಗರ ಕ್ರೀಡೆಗಳನ್ನ, ಕನ್ನಡಿಗರ ಸಾಹಿತ್ಯವನ್ನ, ಕನ್ನಡ ಕಲೆಯನ್ನ ಪೋಷಿಸಬೇಕು. ಮತ್ತು ಈ 35 ವರ್ಷಗಳ ಈ ಸತತ ಹೋರಾಟ ಏನಿದೆ, ಕನ್ನಡ ಜಾಗೃತಿ ವೇದಿಕೆ ಹೋರಾಟ, ನನ್ನ ಮತ್ತೊಂದ್ಸಾರಿ ಮತದಾನ ಹೇಳ್ತಾನೆ, ಸೂಕ್ಷ್ಮವಾಗಿ ಪರಿಗಣಿಸಿದ ಮಾನ್ಯ ಶಾಸಕರೇ, ನೀವು ಕನ್ನಡ ಭವನವನ್ನ ನೀವೊಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಉಗ್ರವಾದ ಹೋರಾಟವನ್ನ ಕೈಗೆತ್ತಿಕೊಳ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯಲ್ಲಿ ದುಡಿದಂತ ಪರೀಕ್ಷೆ ಎಲ್ಲರೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ ಕರ್ನಾಟಕ, ಜೈ ಭೀಮ್. ನಗರ ಕಲ್ಲಳ್ಳಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಹಂಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಜಾವೇದ್ ಖಾನ್ ಮತ್ತೆ ಇಮ್ರಾನ್ಗೆ ಮತ್ತೆ ನದೀಮ್ಗೆ ಮತ್ತೆ ನಮ್ಮ ಮಧುಗೆ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಹಂಗಾಗಿ ಈ ತಾಲೂಕಿನ ಶಾಸಕರನ್ನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಹೋರಾಟ ಮಾಡ್ತಾ ಇದ್ದ. ಹಂಗಾಗಿ ತಾಲೂಕಲ್ಲಿ ಎಲ್ಲಾದ್ರೂ ಒಂದು 10 ಗುಂಟೆ ಜಾಗವನ್ನ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಂಗಾಗಿ ತಮಗೆ ಈ ಸಂದರ್ಭದಲ್ಲಿ ವಾಹಿನಿ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ, ಜೈ ಕಡಿನಾಡು. ಮೊದಲ ಬಾರಿಗೆ ಅಡಿಗಾರ ಕಲ್ಲಳ್ಳಿ ಮೇಲೆ ಒಂದು ಫಂಕ್ಷನ್ ಇಟ್ಕೊಂಡು ದೊಡ್ಡ ಒಂದು 2000 ಜನದ್ದು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ನೆಕ್ಸ್ಟ್ ಇನ್ನೂ ಜಾಸ್ತಿ ಮಾಡಕ ನಾವು ಟ್ರೈ ಮಾಡ್ತೀವಿ. ಫಸ್ಟ್ ಟೈಮ್ ಮಾಡಿರೋದು ಅಡಿಗಾರ ಕಲ್ಲಳ್ಳಿ ನಲ್ಲಿದ್ದು ಸರ್ಜಾಪುರ ಹೋಬಳಿನಲ್ಲಿ ಫಸ್ಟ್ ಟೈಮು. ಜನಸಂಖ್ಯೆ ಜಾಸ್ತಿ ಸೇರಿದ್ದಾರೆ, ತುಂಬಾ ಖುಷಿ ಆಯ್ತು. ಆಯೋಜನೆ ಮಾಡ್ತಿರ್ತಕ್ಕಂತಹ ನಮ್ಮ ಜಾವೀದ್ ಮತ್ತು ನಮ್ಮ ನದೀಮ್ ಬ್ರದರ್ಸ್ಗೆ ನಾನು ಧನ್ಯವಾದ ಹೇಳ್ತೀನಿ. ನಾವು ಈ ಅಡಿಗಾರ ಕಳ್ಳಳಿಗೂ ನಮ್ಮ ಮತ್ತಿಗಳಿಗೆ ತುಂಬಾ ಒಳ್ಳೆ ಸಂಬಂಧ ಇದೆ. ನಾವು ಒಂದು 25 ವರ್ಷದಿಂದ ಈ ಅಡಿಗಾರ ಕಳ್ಳಲ್ಲಿ ಮಾಡ್ತಾ ಇದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಈ ತರ ಸ್ಟೇಜ್, ಈ ತರ ಕಾರ್ಯಕ್ರಮ, ಈ ತರ ಜನ, ಈ ತರ ಲೈಟಿಂಗ್ಸ್ ನೋಡ್ತಾ ಇರೋದು. ದೇವರು ಅವ್ರ ಮಳೆರಾಯಿನ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಹತ್ತಿ ಬೆಲೆಯಲ್ಲಿ ಆನೇಕಲ್ ತಾಲೂಕಲ್ಲಿ ಸುತ್ತ ಮಳೆ ಬೀಳ್ತಾ ಇದೆ, ತಮಿಳುನಾಡಲ್ಲಿ ಹೊಸರಲ್ಲಿ ಮಳೆ ಬೀಳ್ತಾ ಇದೆ. ಬಟ್ ಇವ್ರ ಕಷ್ಟ ನೋಡಿ ಆ ಮಳೆರಾಯ ಕೂಡ ಮಳೆ ಬೀಳಿಸಿದೆ. ಅದಕ್ಕೋಸ್ಕರ ಇಲ್ಲಿ ಕಾರ್ಯಕ್ರಮ ನಡೆಸೋದು ನಮ್ಮ ಜಾವೀದ್ಗೂ ನದೀಮ್ಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತಾ ಇದೀನಿ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ದೇವಣ್ಣವರು ಇನ್ನು ಹೆಚ್ಚಿನ ರೀತಿ ಹೋರಾಟ ಮಾಡಲಿ, ಅವ್ರಿಗೂ ಆಯುಷ ಆರೋಗ್ಯ ಕೊಡ್ಲಿ. ಆ ತಾಯಿ ಭುವನೇಶ್ವರಿ ಅಂತ